ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಯುವ ಕಲಾವಿದರ ಬಳಗದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಶ್ರೀ ಭುವನೇಶ್ವರಿ ವೃತ್ತದವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಮಾನವ ಸರಪಳಿ ರಚಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಸಂಘದ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಬಂದಿಗೌಡನ ನಟರಾಜು, ಶಿವಕುಮಾರ ಸ್ವಾಮಿ, ಪಾಪಣ್ಣ, ಷಣ್ಮುಗ, ಮಹೇಶ್, ಒಡ್ಡಗೆರೆ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳನ್ನ ಸರ್ಕಾರ ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ದು, ನಿಮ್ಮ ಸರ್ಕಾರ ಇರೋವರೆಗೂ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಮುಂದುವರಿಬೇಕು ಅಂತ ಸುಮಾರು ಸಿದ್ದರಾಮಯ್ಯನವರಿಗೆ ಮತ್ತು ಮಹದೇವಪ್ಪನವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಸುಮಾರು ಬಾರಿ ಹೇಳಿದ್ವಿ. ಯಾಕೆಂದರೆ ಜಿಲ್ಲೆ ಒಂದಷ್ಟು ಪ್ರಗತಿ ಹೊಂದ್ತಾ ಇದೆ, ರೈತರಿಗೆ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಹಾಗಾಗಿ ಮೇಡಮ್ನವ್ರು ಬಂದ ಮೇಲೆ ಒಂದಷ್ಟು ಮೂಲಭೂತ ಸೌಕರ್ಯಗಳಿರ್ಬೋದು, ಮಾದೇಶನ ಬೆಟ್ಟದಲ್ಲಿ ರೈತರ ಸಮಸ್ಯೆಗಳಿರ್ಬೋದು, ಬೇಗ ಸ್ಪಂದಿಸ್ತಾರೆ. ಜೊತೆಗೆ ರೈತ ಸಂಘದವ್ರು ನಾವು ಇವರಿಗೆ ಧಿಕ್ಕಾರನೇ ಕೂಗಿಲ್ಲ. ಯಾಕಂದರೆ ಸ್ಟ್ರೈಕ್ ಮಾಡಿದಷ್ಟನ್ನ ಎಲ್ಲ ಅಧಿಕಾರಿಗಳನ್ನ ಕರೆದು ಅವ್ರ ಲೆವೆಲಲ್ಲಿ, ಸರ್ಕಾರ ಲೆವೆಲ್ಗಿಂತ ಅವ್ರ ಲೆವೆಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಮತ್ತು ಸರ್ಕಾರಕ್ಕೆ ಒತ್ತು ಕೊಟ್ಟು ಅದೇನಾಗಬೇಕು ಅಂತ ಒಂದಷ್ಟು ಕೆಲಸಗಳು ಮಾಡೋದ್ರಿಂದ ಒಂದು ಪ್ರಾಮಾಣಿಕವಾಗಿ ಮತ್ತು ಇಡೀ ಜಿಲ್ಲೆಯನ್ನು ಒಂದು ಆರೋಗ್ಯದಲ್ಲಿ ಕರೆದು ಮೀಟಿಂಗ್ಗಳನ್ನ ಮಾಡಿ ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಆ ಜಿಲ್ಲಾಧಿಕಾರಿಗಳನ್ನ ಇನ್ನೊಂದು 2 ವರ್ಷ ಮುಂದುವರಿಸಿದ್ರೆ ನಮಗೆ ರೈತರ ಪರವಾಗಿ ಬಹಳ ಅನುಕೂಲ ಆಗಿತ್ತು. ಹಾಗಾಗಿ ನಾವು ಹೇಳಿದ್ದು ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ, ಹಾಗಾಗಿ ಸರ್ಕಾರಕ್ಕೆ ಏಕಾಏಕಿ ವರ್ಗಾವಣೆ ಮಾಡಿದರೆ ಇದು ರದ್ದಾಗಬೇಕು. ಇದು ಸಾಂಕೇತಿಕ ಮಾಡಿದ್ದೀವಿ. ಮುಂದಿನ ಸೋಮವಾರ ಮಾಡದೆ ಹೋದ್ರೆ 2 ದಿನ ಬಿಟ್ಟು ಮಾಡದೆ ಹೋದರೆ ಇಡೀ ತಾಲೂಕಿನಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯದ ಹಸಿರು ಸೇನೆ ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ಉಸ್ತುವಾರಿ ಸಚಿವರೇ, ನೀವು ಸರಿಯಾಗಿ ಬರಲ್ಲ, ಆದರೆ ಮೇಡಮ್ ಇದ್ರೆ ಒಂದು ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಏನೋ ಒಂದು ಕೆಲಸ ಮಾಡಿ ಮುಂದೆ ಬರ್ತಾ ಇದೆ. ರೈತರ ಪ್ರಾಬ್ಲಮ್ ಒಂದು ಸ್ವಲ್ಪ ಸಾಲ್ವ್ ಆಗ್ತದೆ, ಅದಕ್ಕೋಸ್ಕರ ಹೊರತು ಇನ್ನೇನೋ ಎಲ್ಲಿ ಸಮಸ್ಯೆ ಬೇರೆ ಇಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ರೈತ ಪರವಾಗಿ ಕೆಲಸ ಮಾಡ್ತಾರೆ, ಹಳ್ಳಿಗಾಡಿನ ಜನರ ಪರವಾಗಿ ಕೆಲಸ ಮಾಡಿ, ದಲಿತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಇನ್ನೂ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಉಳಿಸಬೇಕು ಅಂತ ನಮ್ಮ ಒತ್ತಾಯ. ಇನ್ನೊಂದು ಶುಕ್ರವಾರ ಇಡೀ ಚಾಮರಾಜ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿ ಮುಂದೆ ನಾವು ಚಳುವಳಿ ಮಾಡ್ತೀವಿ. ಯಾಕಂದ್ರೆ ಅವ್ರು DC ಹೊಸಬರು ಬೇಡ ಅಂತಲ್ಲ, ಹೊಸಬರು ಬಂದು ತಿಳ್ಕೊಳ್ಳೋದೇ 6 ತಿಂಗಳು ಆಗೋಯ್ತದೆ. ಹಾಗಾಗಿ ಅದೆಲ್ಲ ಇವ್ರಿಗೆ ಗೊತ್ತಿದೆ ಪೂರ್ತಿ. ಇನ್ನೊಂದು 2 ವರ್ಷ ಅವ್ರು ಮುಂದುವರಿಸಿದ್ರೆ ಒಂದು ಚಾಮರಾಜ ಜಿಲ್ಲೆ ಒಂದು ಹಂತಕ್ಕೆ ಗೊತ್ತದೆ. ಹಾಗಾಗಿ ಆ ಒಂದು ಕೆಲಸ ಮಾಡಲಿ ಅಂತ ಎಲ್ಲ ಟೈಮ್ ಜಿಲ್ಲಾಧಿಕಾರಿ ಮುಂದುವರಿಲಿ ಅಂತ ಹೇಳಲ್ಲ. ಇನ್ನೊಂದು 2 ವರ್ಷದಲ್ಲಿ ಈಗ ಚಂಗಡಿ ಕಾರ್ಯಕ್ರಮ ಇದೆ, ಮಲೆ ಮಹದೇಶ್ವರ ಬೆಟ್ಟದ್ದು ಒಂದಷ್ಟಿದೆ, ಚಾಮರಾಜನಗರ ಕಾಡಿನ ಪ್ರದೇಶದ ಮೂಲಭೂತ ಸೌಕರ್ಯಗಳಿದೆ, ಸಫಾರಿ ಇದೆ. ಇವೆಲ್ಲ ಒಂಚೂರು ಕೈಗೂಡೋವರೆಗೆ ಇನ್ನೊಂದು ಸ್ವಲ್ಪ 6 ತಿಂಗಳು 1 ವರ್ಷನಾದ್ರೂ ಕನಿಷ್ಠ ಅವರು ಇರಬೇಕು ಅಂತ ನಮ್ಮ ಒತ್ತಾಯ.